ಪಾಸ್ಟರ್, ನನಗೆ ತುಂಬ ದಿನಗಳಿಂದ ಈ ರೀತಿಯಾಗಿ ಹೊಡಿತಾ ಇದೆ. ಸತ್ಯವೇದದಲ್ಲಿ 66 ಪುಸ್ತಕಗಳಿದೆ. ಅದರಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ವಿಭಾಗಿಸಿ ಓದ್ಬೋದು? ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಾಗಿ ಎರಡಾಗಿ ವಿಭಾಗಿಸಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಮೊದಲನೇದಾಗಿ 5 ಗ್ರಂಥಗಳನ್ನು ಪೆಂಟಿಟ್ಯೂಕ್ ಎಂಬುದಾಗಿ ಅಥವಾ ಧರ್ಮ ಗ್ರಂಥಗಳು ಎಂಬುದಾಗಿ, ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ ಕೂಡ ಹೇಳ್ತಾರೆ. ನಂತರ ಒಂದು 12 ಪುಸ್ತಕಗಳನ್ನು ಚರಿತ್ರೆಯ ಪುಸ್ತಕಗಳು ಎಂಬುದಾಗಿ ಹೇಳ್ತಾರೆ. ನಂತರ 5 ಪುಸ್ತಕಗಳನ್ನು ಪದ್ಯಗಳು ಮತ್ತು ಕೀರ್ತನೆಗಳು ಎಂಬುದಾಗಿ, ಹಾಡುಗಳು ಎಂಬುದಾಗಿ ಹೇಳ್ತಾರೆ. ನಂತರ ಪ್ರಮುಖವಾದ ಪ್ರವಾದಿಗಳು ಎಂಬುದಾಗಿ 5 ಪುಸ್ತಕಗಳು ವಿಭಾಗಿಸಲ್ಪಡ್ತದೆ. ನಂತರ 12 ಚಿಕ್ಕ ಪ್ರವಾದಿಗಳು ಎಂಬುದಾಗಿ ವಿಭಾಗಿಸಲ್ಪಡ್ತದೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಬಂದಾಗ ಮೊದಲ 4 ಪುಸ್ತಕಗಳನ್ನು ಸುವಾರ್ತೆಯ ಪುಸ್ತಕಗಳು ಎಂಬುದಾಗಿ ಹೇಳ್ತದೆ. ನಂತರ 1 ಪುಸ್ತಕವನ್ನು ಆ ಒಂದು ಚಾರಿತ್ರೆಯ ಪುಸ್ತಕ ಎಂಬುದಾಗಿ ಹೇಳ್ತದೆ. ನಂತರ 21 ಪತ್ರಿಕೆಗಳನ್ನು ಅದು ಪತ್ರಿಕೆಗಳು ಎಂಬುದಾಗಿ ಬರೆಯಲ್ಪಡ್ತದೆ. ನಂತರ ಕೊನೆಯ ಒಂದು ಪುಸ್ತಕವನ್ನು ಪ್ರಕಟಣೆಯ ಪುಸ್ತಕ, ಮುಂದೆ ನಡೆಯುವಂಥ ಕಾರ್ಯದ ಬಗ್ಗೆ ವಿವರಿಸುವಂಥದ್ದಾಗಿರುವುದರಿಂದ ಅದು ಪ್ರಕಟಣೆಯ ಪುಸ್ತಕ ಎಂಬುದಾಗಿ ಅದು ಹೇಳಲ್ಪಡ್ತದೆ.